ಶ್ರಮಜೀವಿ ವರ್ಸಸ್ ಬುದ್ಧಿವಂತ ಯಾರು ಬೇಗ ಶ್ರೀಮಂತನಾಗುತ್ತಾನೆ? ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋ ವಿಷಯ ತುಂಬಾ ಆಸಕ್ತಿದಾಯಕ. ಶ್ರಮಜೀವಿ ಹಾರ್ಡ್ ವರ್ಕರ್ ಮತ್ತು ಬುದ್ಧಿವಂತ ಸ್ಮಾರ್ಟ್ ವರ್ಕರ್, ಇವರಲ್ಲಿ ಯಾರು ಬೇಗ ಶ್ರೀಮಂತನಾಗುತ್ತಾನೆ? ಬಹಳ ಜನರು ಹೇಳುತ್ತಾರೆ, ಹೆಚ್ಚು ಕಷ್ಟಪಟ್ಟರೆ ಮಾತ್ರ ಯಶಸ್ಸು ಸಿಗುತ್ತದೆ. ಇನ್ನು ಕೆಲವರು ಹೇಳುತ್ತಾರೆ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಬೇಗ ಯಶಸ್ಸು ಸಿಗುತ್ತದೆ. ಹಾಗಾದರೆ ನಿಜವಾದ ಸತ್ಯ ಏನು? ಇಂದು ನಾವು ಅದನ್ನು ಆಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಆಯ್ತಾ ಲೈಕ್? ಹಾಗಾದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. 1. ಶ್ರಮಜೀವಿ ಯಾರು? ಶ್ರಮಜೀವಿ ಎಂದರೆ ದಿನರಾತ್ರಿ ದುಡಿಯುವ ವ್ಯಕ್ತಿ. ಅವರು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಬೆಳಗ್ಗೆ ಬೇಗ ಎದ್ದು ಸಾಯಂಕಾಲ ತಡವಾಗಿ ಮಲಗುತ್ತಾರೆ. ಅವರು ನಂಬುವ ಮಾತು ಒಂದೇ, ಕಷ್ಟಪಟ್ಟರೆ ಫಲ ಸಿಗುತ್ತದೆ. ಉದಾಹರಣೆ ನೋಡೋಣ. ಒಬ್ಬ ಕೂಲಿ ಕಾರ್ಮಿಕನನ್ನು ಊಹಿಸಿ. ಅವನು ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋಗುತ್ತಾನೆ, ಸಾಯಂಕಾಲ 6 ಗಂಟೆಗೆ ಮನೆಗೆ ಬರುತ್ತಾನೆ. 10 ವರ್ಷಗಳ ಕಾಲ ಅವನು ಹೀಗೆ ದುಡಿಯುತ್ತಾನೆ. ಅವನಲ್ಲಿ ಶ್ರಮ ಇದೆ, ಸಹನೆ ಇದೆ. ಆದರೆ ಒಂದು ಪ್ರಶ್ನೆ ಇದೆ, ಅವನು ಶ್ರೀಮಂತನಾಗಿದ್ದಾನಾ? ಬಹಳ ಬಾರಿ ಉತ್ತರ ಇಲ್ಲ. ಏಕೆಂದರೆ ಅವನು ಕಷ್ಟಪಡುವುದರಲ್ಲಿ ಮಾತ್ರ ಗಮನ ಕೊಡುತ್ತಾನೆ, ಆದರೆ ಯೋಚನೆ ಮಾಡುವುದರಲ್ಲಿ ಗಮನ ಕೊಡೋದಿಲ್ಲ. 2. ಬುದ್ಧಿವಂತ ಯಾರು? ಬುದ್ಧಿವಂತ ಎಂದರೆ ಕೆಲಸ ಮಾಡದವನಲ್ಲ. ಅವನೂ ಕೂಡ ಕೆಲಸ ಮಾಡುತ್ತಾನೆ, ಆದರೆ ಅವನು ಯೋಚಿಸಿ ಕೆಲಸ ಮಾಡುತ್ತಾನೆ. ಅವನು ತನ್ನನ್ನು ಕೇಳಿಕೊಳ್ಳುತ್ತಾನೆ, ಈ ಕೆಲಸವನ್ನು ಇನ್ನಷ್ಟು ಸುಲಭವಾಗಿ ಮಾಡಬಹುದಾ? ಸಮಯವನ್ನು ಉಳಿಸಬಹುದಾ? ಹಣವನ್ನು ಹೆಚ್ಚಿಸಬಹುದಾ? ಬುದ್ಧಿವಂತ ವ್ಯಕ್ತಿ 1 ಗಂಟೆ ಯೋಚಿಸುತ್ತಾನೆ, ಆಮೇಲೆ ಕೆಲಸ ಆರಂಭಿಸುತ್ತಾನೆ. ಆದ್ದರಿಂದ ಅವನು ಕಡಿಮೆ ಸಮಯದಲ್ಲಿ ಹೆಚ್ಚು ಫಲ ಪಡೆಯುತ್ತಾನೆ. ಒಂದು ಕಥೆ. ಒಂದು ಕಾಡಿನಲ್ಲಿ 2 ಮರ ಕಡಿಯುವವರಿದ್ದರು. ಮೊದಲ ವ್ಯಕ್ತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿರಂತರವಾಗಿ ಮರ ಕಡಿಯುತ್ತಿದ್ದ. 2ನೇ ವ್ಯಕ್ತಿ ಮಧ್ಯ ಮಧ್ಯ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ. ಮೊದಲ ವ್ಯಕ್ತಿ ಯೋಚಿಸಿದ, ಇವನು ಕೆಲಸ ಮಾಡ್ತಿಲ್ಲ, ಆದರೂ ಹೆಚ್ಚು ಮರ ಕಡಿಯುತ್ತಿದ್ದಾನೆ. ಒಂದು ದಿನ ಅವನು ಕೇಳಿದ, ನೀನು ಮಧ್ಯ ಮಧ್ಯ ವಿಶ್ರಾಂತಿ ತೆಗೆದುಕೊಂಡರೂ ಹೆಚ್ಚು ಮರ ಹೇಗೆ ಕಡಿಯುತ್ತೀಯಾ? 2ನೇ ವ್ಯಕ್ತಿ ನಕ್ಕು ಹೇಳಿದ, ನಾನು ವಿಶ್ರಾಂತಿ ತೆಗೆದುಕೊಳ್ಳುವಾಗ ನನ್ನ ಕತ್ತಿಯನ್ನು ತೀಕ್ಷ್ಣಗೊಳಿಸುತ್ತೇನೆ. ಇದು ಜೀವನದ ದೊಡ್ಡ ಪಾಠ. ಕಷ್ಟ ಮಾತ್ರ ಸಾಕಾಗುವುದಿಲ್ಲ, ಬುದ್ಧಿವಂತಿಕೆಯೂ ಬೇಕು. 4. ಯಾಕೆ ಕೆಲವರು ಬಡವರಾಗಿಯೇ ಉಳಿಯುತ್ತಾರೆ? ಬಹಳ ಜನರು ಜೀವನ ಪೂರ್ತಿ ದುಡಿಯುತ್ತಾರೆ, ಆದರೆ ಶ್ರೀಮಂತರಾಗುವುದಿಲ್ಲ. ಕಾರಣಗಳು: ಅವರು ಹೊಸದನ್ನು ಕಲಿಯುವುದಿಲ್ಲ, ಹಣವನ್ನು ಹೇಗೆ ಹೆಚ್ಚಿಸಬೇಕು ಗೊತ್ತಿಲ್ಲ, ಸಮಯವನ್ನು ಸರಿಯಾಗಿ ಬಳಸುವುದಿಲ್ಲ, ಅವಕಾಶಗಳನ್ನು ಗಮನಿಸುವುದಿಲ್ಲ. ಅವರು ಕೆಲಸ ಮಾಡುತ್ತಾರೆ, ಆದರೆ ಆಲೋಚನೆ ಮಾಡುವುದಿಲ್ಲ. 5. ಶ್ರೀಮಂತರ ರಹಸ್ಯ. ಶ್ರೀಮಂತರನ್ನು ಗಮನಿಸಿ. ಅವರು ದಿನಪೂರ್ತಿ ದುಡಿಯುವುದಿಲ್ಲ, ಆದರೆ ಅವರು ಬುದ್ಧಿವಂತಿಕೆಯಿಂದ ವ್ಯವಸ್ಥೆ ಮಾಡುತ್ತಾರೆ. ಉದಾಹರಣೆ, ಒಬ್ಬ ವ್ಯಾಪಾರಿ ಅಂಗಡಿ ತೆರೆದಿದ್ದಾನೆ. ಮೊದಲು ಅವನು ಒಬ್ಬನೇ ಕೆಲಸ ಮಾಡುತ್ತಾನೆ. ಆಮೇಲೆ ಏನು ಮಾಡುತ್ತಾನೆ? ಇನ್ನೊಬ್ಬರನ್ನು ಕೆಲಸಕ್ಕೆ ಇಡುತ್ತಾನೆ, ಮತ್ತಿನ್ನೊಬ್ಬರನ್ನು. ಹೀಗೆ ಒಂದು ದಿನ ಅವನು ಕೆಲಸ ಮಾಡದೇ ಇದ್ದರೂ ಅವನ ವ್ಯವಹಾರ ಕೆಲಸ ಮಾಡುತ್ತದೆ. ಇದನ್ನೇ ಸ್ಮಾರ್ಟ್ ವರ್ಕ್ ಎನ್ನುತ್ತಾರೆ. 6. ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್. ನಿಜವಾದ ಯಶಸ್ಸು ಯಾವಾಗ ಬರುತ್ತದೆ ಗೊತ್ತಾ? ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಎರಡೂ ಸೇರಿದಾಗ. ಹಾರ್ಡ್ ವರ್ಕ್ ಇಲ್ಲದೆ ಸ್ಮಾರ್ಟ್ ವರ್ಕ್ ಕೆಲಸ ಮಾಡೋದಿಲ್ಲ. ಸ್ಮಾರ್ಟ್ ವರ್ಕ್ ಇಲ್ಲದೆ ಹಾರ್ಡ್ ವರ್ಕ್ ಫಲ ಕೊಡೋದಿಲ್ಲ. ಇದು 2 ಚಕ್ರದ ಸೈಕಲ್ ಹಾಗೆ. ಒಂದು ಚಕ್ರ ಇಲ್ಲದಿದ್ದರೆ ಸೈಕಲ್ ಮುಂದೆ ಹೋಗೋದಿಲ್ಲ. 7. ವಿದ್ಯಾರ್ಥಿಗಳಿಗೆ ಪಾಠ. ಒಬ್ಬ ವಿದ್ಯಾರ್ಥಿ ದಿನಕ್ಕೆ 10 ಗಂಟೆ ಓದುತ್ತಾನೆ. ಇನ್ನೊಬ್ಬ ವಿದ್ಯಾರ್ಥಿ 4 ಗಂಟೆ ಮಾತ್ರ ಓದುತ್ತಾನೆ. ಆದರೆ 2ನೇ ವಿದ್ಯಾರ್ಥಿ ಯೋಜನೆ ಮಾಡಿ ಓದುತ್ತಾನೆ. ಯಾವ ವಿಷಯ ಮುಖ್ಯ, ಯಾವ ಪ್ರಶ್ನೆ ಬರುತ್ತದೆ, ಯಾವ ವಿಧಾನದಲ್ಲಿ ಓದಬೇಕು. ಹೀಗಾಗಿ ಅವನು ಹೆಚ್ಚು ಅಂಕ ಪಡೆಯುತ್ತಾನೆ. ಇದು ಸ್ಮಾರ್ಟ್ ಸ್ಟಡಿ. 8. ನಿಮ್ಮ ಜೀವನ ಬದಲಾಯಿಸಲು 5 ಸೂತ್ರಗಳು. 1. ಯೋಚಿಸಿ ಕೆಲಸ ಮಾಡಿ. ಕೆಲಸ ಆರಂಭಿಸುವ ಮೊದಲು ಒಂದು ಪ್ರಶ್ನೆ ಕೇಳಿ, ಇದನ್ನು ಇನ್ನಷ್ಟು ಉತ್ತಮವಾಗಿ ಮಾಡಬಹುದಾ? 2. ಹೊಸದನ್ನು ಕಲಿಯಿರಿ. ಜೀವನದಲ್ಲಿ ಶ್ರೀಮಂತರಾಗಲು ಕಲಿಯುವ ಹಸಿವಿರಬೇಕು. ಪುಸ್ತಕ ಓದಿ, ವಿಡಿಯೋ ನೋಡಿ, ಹೊಸ ಕೌಶಲ್ಯ ಕಲಿಯಿರಿ. 3. ಸಮಯದ ಮೌಲ್ಯ ತಿಳಿಯಿರಿ. ಸಮಯವೇ ಜೀವನ. ಸಮಯವನ್ನು ವ್ಯರ್ಥ ಮಾಡಿದರೆ ಜೀವನವನ್ನು ವ್ಯರ್ಥ ಮಾಡಿದಂತೆ. 4. ಅವಕಾಶಗಳನ್ನು ಗಮನಿಸಿ. ಅವಕಾಶಗಳು ನಮ್ಮ ಮುಂದೆ ಬರುತ್ತವೆ, ಆದರೆ ಅವುಗಳನ್ನು ಗಮನಿಸುವವರು ಮಾತ್ರ ಯಶಸ್ವಿಯಾಗುತ್ತಾರೆ. 5. ದೊಡ್ಡ ಕನಸು ಕಾಣಿರಿ. ಸಣ್ಣ ಕನಸುಗಳು ಸಣ್ಣ ಫಲ ಕೊಡುತ್ತವೆ, ದೊಡ್ಡ ಕನಸುಗಳು ದೊಡ್ಡ ಫಲ ಕೊಡುತ್ತವೆ. ಒಂದು ಸತ್ಯ, ಈ ಜಗತ್ತಿನಲ್ಲಿ ಶ್ರೀಮಂತರಾಗುವವರು 2 ರೀತಿಯವರು. 1. ಹೆಚ್ಚು ಕಷ್ಟಪಡುವವರು,
2 ಹೆಚ್ಚು ಯೋಚಿಸುವವರು. ಆದರೆ ಅತ್ಯಂತ ಯಶಸ್ವಿಯಾದವರು ಯಾರು ಗೊತ್ತಾ? ಕಷ್ಟವೂ ಪಡುತ್ತಾರೆ, ಯೋಚನೆಯೂ ಮಾಡುತ್ತಾರೆ. ಅಂತಿಮ ಸಂದೇಶ. ಸ್ನೇಹಿತರೆ, ಜೀವನದಲ್ಲಿ ಕಷ್ಟಪಡುವುದು ತಪ್ಪಲ್ಲ. ಆದರೆ ಕಷ್ಟಪಡುವುದರ ಜೊತೆಗೆ ಬುದ್ಧಿವಂತಿಕೆಯಿಂದ ಯೋಚಿಸಿ. ನಿಮ್ಮ ಸಮಯವನ್ನು, ನಿಮ್ಮ ಶ್ರಮವನ್ನು, ನಿಮ್ಮ ಪ್ರತಿಭೆಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಆಗ ನೀವು ಮಾತ್ರ ಯಶಸ್ವಿಯಾಗುವುದಿಲ್ಲ, ಒಂದು ದಿನ ಶ್ರೀಮಂತರಾಗುತ್ತೀರಿ. ಗಮನದಲ್ಲಿಟ್ಟುಕೊಳ್ಳಿ, ಶ್ರಮ ಮಾತ್ರ ಸಾಕಾಗುವುದಿಲ್ಲ, ಬುದ್ಧಿವಂತಿಕೆಯೂ ಬೇಕು. ಈ ವಿಡಿಯೋ ನಿಮಗೆ ಅರ್ಥವಾಯಿತು ಅಂತ ಭಾವಿಸುತ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.